ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 5ನೇ ಟಿ20 ಪಂದ್ಯದಲ್ಲಿ ಭಾರತ ತಂಡ 271 ರನ್ ಬಾರಿಸಿ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿಯಾಗಿ ಗೆದ್ದ ತಕ್ಷಣವೇ ಪಾಕಿಸ್ತಾನದ ಮಾಜಿ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಮತ್ತು ಶಾಕಿಂಗ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಭಾರತದ ಬಗ್ಗೆ ಮತ್ತು ಅಭಿಮಾನಿಗಳ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಬಂದ್ಬಿಟ್ಟು 4.1 ಅಂತರದಿಂದ ಈ ಸರಣಿಯನ್ನ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಅಂತ ಹೇಳ್ಬೋದು. ಮತ್ತು ಟಿ20 ವಿಶ್ವಕಪ್ಗೂ ಮುನ್ನ ನಮ್ಮ ಭಾರತ ತಂಡಕ್ಕೆ ಶುಭಾರಂಭ ಕೂಡ ಸಿಕ್ಕಿದೆ. ಇನ್ನು ಈ ಸರಣಿ ಗೆದ್ದ ತಕ್ಷಣವೇ ಪಾಕಿಸ್ತಾನದ ಮಾಜಿ ಆಟಗಾರರು, ದಿಗ್ಗಜ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ನಮ್ಮ ಭಾರತದ ಬಗ್ಗೆ ಕೆಟ್ಟ ಹೇಳಿಕೆ ಆದ್ರೆ ಕೊಟ್ರ ಅಂತ ಹೇಳ್ಬೋದು. ಹೌದು, ಇವತ್ತಿನ ದಿನ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಆದ್ರೆ ಗೆದ್ದಿದೆ. 271 ರನ್ ಆದ್ರೆ ಹೊಡೆದಿದ್ದಾರೆ ಮತ್ತು ನ್ಯೂಜಿಲೆಂಡ್ ನಲ್ಲಿ ಅಂತ ಹೇಳಿಕೊಳ್ಳುವಂತ ಬೌಲರ್ಸ್ ಗಳೇ ಇಲ್ಲ ಅಂತ ಅಂದು ಪಾಕಿಸ್ತಾನದ ದಿಗ್ಗಜ ಆಟಗಾರರಾದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ವಾಸಿಂ ಅಕ್ರಮ್ ಅವರು ಆದ್ರೆ ಮಾತಾಡಿದ್ದಾರೆ ಭಾರತದ ಬಗ್ಗೆ ಮತ್ತು ಭಾರತದ ಬ್ಯಾಟರ್ಸ್ ಬಗ್ಗೆ ಆದ್ರೆ ಮಾತಾಡಿದ್ರು ವಾಸಿಂ ಅಕ್ರಮ್ ಅವರು. ಹೌದು ಸ್ನೇಹಿತರೆ, ವಾಸಿಂ ಅಕ್ರಮ್ ಅವರು ಏನೆಲ್ಲ ಮಾತನಾಡಿದ್ರು ಭಾರತದ ಬ್ಯಾಟರ್ಸ್ ಬಗ್ಗೆ ಅಂತಂದ್ರೆ, ಹೌದು, ತಮ್ಮ ನೆಲದಲ್ಲಿ ತಾವು ಆಡ್ತಾ ಇದ್ದಾರೆ ಮತ್ತು ಬೇರೆ ದೇಶಗಳಿಗೆ ಹೋಗಿ ಈ ತರ ಪರ್ಫಾರ್ಮ್ ಆದ್ರೆ ಮಾಡ್ಲಿ, ತಮ್ಗೆ ಬ್ಯಾಟಿಂಗ್ ಕಂಡೀಷನ್ ಎಲ್ಲ ಗೊತ್ತಿರುತ್ತೆ ಮತ್ತು ಆ ಕಾರಣದಿಂದಾಗಿ ಆ ರೀತಿ ಆದ್ರೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಬಂದು ಬೇರೆ ದೇಶಗಳಲ್ಲಿ ಈ ತರ ಬ್ಯಾಟಿಂಗ್ ಮಾಡಿ ತೋರಿಸಲಿ ಅಂತಂದು ವಾಸಿಂ ಅಕ್ರಮ್ ಆದ್ರೆ ಹೇಳಿದ್ದಾರೆ. ಇನ್ನು ತಮ್ಮ ಪಾಕಿಸ್ತಾನದ ಬೌಲರ್ಸ್ ಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇನ್ನು ನಮ್ಮ ಪಾಕಿಸ್ತಾನದ ಬೌಲರ್ಸ್ ಗಳ ವಿರುದ್ಧ ನಮ್ಮ ಪಾಕಿಸ್ತಾನದಲ್ಲಿ ಬಂದು ನಮ್ಮ ಬೌಲರ್ಸ್ ಗಳನ್ನ ಎದುರಿಸಲಿ ಮತ್ತು ಆವಾಗ ಇವರು ಬ್ಯಾಟರ್ ಅಂತ ನಾನು ಒಪ್ಕೊಳ್ತೇನೆ ಅಂತಂದು ವಾಸಿಂ ಅಕ್ರಮ್ ಅವರಾದ್ರೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡದ ಆಟಗಾರರು ಬಂದ್ಬಿಟ್ಟು ಅವರ ಸ್ಪಿನ್ನರ್ಸ್ ವಿರುದ್ಧ ಆಡಲು ಸಾಧ್ಯವೇ ಇಲ್ಲ ಅಂತಂದು ವಾಸಿಂ ಅಕ್ರಮ್ ಆದ್ರೆ ಹೇಳಿದ್ದಾರೆ. ಇನ್ನು ವಾಸಿಂ ಅಕ್ರಮ್ ಅವರು ಇನ್ನೆರಡು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ವಾಸಿಂ ಅಕ್ರಮ್ ಅವರು ಭಾರತದ ಬೌಲರ್ಸ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ತಮ್ಮ ನೆಲದಲ್ಲಿ ತಾವು ಯಾವ ರೀತಿ ಬೇಕು ಆ ರೀತಿ ಪಿಚ್ ಕಂಡೀಷನ್ ಎಲ್ಲ ಮಾಡಿಕೊಂಡು ನ್ಯೂಜಿಲೆಂಡ್ ತಂಡವನ್ನಾದ್ರೆ ಸೋಲಿಸಿದೆ ಮತ್ತು ನ್ಯೂಜಿಲೆಂಡ್ ಬೌಲರ್ಸ್ ಗಳ ಆಟ ಮತ್ತು ಅಲ್ಲಿ ನಡೆದಿಲ್ಲ. ಆ ಕಾರಣದಿಂದಾಗಿ ಅವರು ಆ ಪಂದ್ಯಗಳಲ್ಲಿ ಆದ್ರೆ ಸೋತಿದ್ದಾರೆ ಮತ್ತು ಬೇರೆ ದೇಶಗಳಲ್ಲಿ ಬಂದು ಬೌಲಿಂಗ್ ಮಾಡಲಿ ಮತ್ತು ಬ್ಯಾಟಿಂಗ್ ಆಡಲಿ ಭಾರತದ ಆಟಗಾರರಿಗೆ ಆ ತರ ತಿಳಿಯುತ್ತೆ ಮತ್ತು ತಮ್ಮ ದೇಶದ ಪಿಚ್ ಗಳಲ್ಲಿ ತಾವು ಯಾವ ತರ ಬೇಕು ಆ ತರ ಆದ್ರೆ ತಮಗೆ ಬೇಕಾದಂತೆ ಪಿಚ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತಂದು ವಾಸಿಂ ಅಕ್ರಮ್ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಮತ್ತು ಆ ಕಾರಣದಿಂದಾಗಿ 271 ರನ್ ಆದ್ರೆ ಹೊಡೆದಿದ್ದಾರೆ. ಟಿ20 ವಿಶ್ವಕಪ್ ನಲ್ಲಿ ತೋರಿಸಲಿ ಮತ್ತು ನಮ್ಮ ಪಾಕಿಸ್ತಾನದ ವಿರುದ್ಧ ಬೌಲರ್ಸ್ ಗಳ ವಿರುದ್ಧ ಆಡಿ ತೋರಿಸಲಿ ಅಂತಂದು ವಾಸಿಂ ಅಕ್ರಮ್ ಅವರು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾರತದ ಆಟಗಾರರಿಗೆ ಮತ್ತು ಭಾರತದ ಫ್ಯಾನ್ಸ್ ಗಳಿಗೆ. ಇನ್ನು ಶೋಯಬ್ ಅಖ್ತರ್ ಕೂಡ ನಮ್ಮ ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಹೌದು, ಭಾರತ ತಂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಗೆದ್ದಿದೆ ಮತ್ತು ಟಿ20ಗೆ ಒಂದು ಒಳ್ಳೆಯ ಮೆರಗನ್ನಾದ್ರೆ ತರ್ತಾ ಇದೆ ಭಾರತ ತಂಡ. ಆದ್ರೂ ಕೂಡ ಅವರ ಆಟ ಆತರ ನನಗೆ ಇಷ್ಟ ಆಗ್ತಿಲ್ಲ ಮತ್ತು ತಮಗೆ ಬೇಕಾದಂತೆ ಪಿಚ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆ ಕಾರಣದಿಂದಾಗಿ ಆ ರೀತಿ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ. ಇನ್ನು ಭಾರತದ ಬ್ಯಾಟರ್ಸ್ ಗಳು ಬ್ಯಾಟ್ ನಲ್ಲಿ ಏನೋ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಅಭಿಷೇಕ್ ಶರ್ಮಾ ಬ್ಯಾಟ್ ಅನ್ನು ನಾವು ಚೆಕ್ ಮಾಡಲೇಬೇಕು. ವಿಶ್ವಕಪ್ ನಲ್ಲಿ ನಾವು ಅಭಿಷೇಕ್ ಶರ್ಮಾ ಬ್ಯಾಟ್ ಅನ್ನು ಚೆಕ್ ಮಾಡೇ ಮಾಡ್ತೀವಿ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ಈ ತರ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಶೋಯಬ್ ಅಖ್ತರ್ ಅವರು ಇನ್ನೂ ಸ್ವಲ್ಪ ಮಾತಾಡ್ತಾರೆ ನಮ್ಮ ಭಾರತ ತಂಡದ ಬಗ್ಗೆ. ಏನೆಲ್ಲ ಮಾತಾಡಿದ್ರು ಅಂತಂದ್ರೆ, ಭಾರತ ತಂಡ ಬಂದ್ಬಿಟ್ಟು ಇದೀಗ ಭಾರತ ತಂಡ ಒಳ್ಳೆ ಬ್ಯಾಟಿಂಗ್ ಆಡಿದ್ರೆ ನನಗೆ ಈ ತರ ನಂಬಲು ಸಾಧ್ಯವಿಲ್ಲ. ಯಾಕಂತಂದ್ರೆ ಪ್ರತಿ ಮ್ಯಾಚ್ ನಲ್ಲೂ ಕೂಡ ಈ ತರ ಬ್ಯಾಟಿಂಗ್ ಆಡೋದು ಅದು ಅಸಾಧ್ಯ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದ್ದಾರೆ. ಇನ್ನು ಇವರು ಬ್ಯಾಟ್ ನಲ್ಲಿ ಏನೋ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಇವರು ಸರಿಯಾಗಿ ಕ್ರಿಕೆಟ್ ಆಡುತ್ತಿಲ್ಲ ಮತ್ತು ಭಾರತ ತಂಡ ಬೇರೆ ದೇಶಗಳಲ್ಲಿ ಹೋಗಿ ಈ ತರ ಬ್ಯಾಟಿಂಗ್ ಮಾಡಲಿ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಪಾಕಿಸ್ತಾನದ ವಿರುದ್ಧ ನಮ್ಮ ಭಾರತ ತಂಡ ಸೋಲುತ್ತೆ ಅಂತಂದು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಇನ್ನು ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಇವರಿಬ್ಬರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮತ್ತು ನಮ್ಮ ಭಾರತದ ಬ್ಯಾಟರ್ಸ್ ಬಗ್ಗೆ ಮತ್ತು ಭಾರತದ ಬಗ್ಗೆ ಈ ತರ ಮಾತನಾಡಿದ್ದು ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5ನೇ ಟಿ20 ಪಂದ್ಯದ ಹೈಲೈಟ್ಸ್ ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಯಾವ ತರ ಎಲ್ಲ ಇತ್ತಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸಿ ಗೆಲುವು ಆದ್ರೆ ಸಾಧಿಸಿತಂತಾನೆ ಹೇಳ್ಬೋದು.
ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ಇಶಾನ್ ಕಿಶನ್ ಅವರ ಭರ್ಜರಿ ಶತಕದಿಂದ ನೆರವಿನಿಂದ ಟೀಮ್ ಇಂಡಿಯಾ ಬಂದ್ಬಿಟ್ಟು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 271 ರನ್ ಆದರೆ ಗಳಿಸಿತು. ಇನ್ನು 272 ರನ್ಗಳ ಗುರಿ ಬೆನ್ನತ್ತಿದ ಕಿವೀಸ್ ಪಡೆ 20 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 225 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 46 ರನ್ಗಳ ಸೋಲು ಆದರೆ ಕಂಡಿತು. ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡ 5 ಪಂದ್ಯಗಳ ಸರಣಿಯಲ್ಲಿ 4.1ರಲ್ಲಿ ಈ ಸರಣಿ ಆದ್ರೆ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ನೀಡಿದ್ದ 272 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಮೊದಲನೇ ಓವರ್ನಲ್ಲಿ ಟೀಮ್ ಸೆಪಟ್ 5 ರನ್ಗಳಿಗೆ ವಿಕೆಟ್ ಆದರೆ ಕಳೆದುಕೊಂಡಿತ್ತು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಫಿನ್ ಆ್ಯಲನ್ ಹಾಗೂ ರಚಿನ್ ರವೀಂದ್ರ ಭಾರತೀಯ ಕ್ರಿಕೆಟ್ ಮತ್ತು ಭಾರತೀಯ ಬೌಲರ್ಗಳ ಧೂಳಿಪಟ ಆದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಇಬ್ಬರು ಕೇವಲ 48 ಬಾಲ್ಗಳಲ್ಲಿ 100 ರನ್ ಸೇರಿಸಿದರು. ಇವರಿಬ್ಬರ ಆರ್ಭಟಕ್ಕೆ ತಂಡದ ಮೊತ್ತ 8 ಓವರ್ಗಳಲ್ಲಿ 100ರ ಗಡಿ ಕೂಡ ದಾಟಿತು. ಇನ್ನು ಈ ಹಂತದಲ್ಲಿ ಭಾರತ ಈ ದೊಡ್ಡ ಮೊತ್ತವನ್ನು ಉಳಿಸಿಕೊಳ್ಳುವುದು ಡೌಟ್ ಎನ್ನುವಂತಾಗಿತ್ತು ಅಂತಾನೆ ಹೇಳ್ಬೋದು. ಆದರೆ 9ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಬಿಗ್ ಬ್ರೇಕ್ ಥ್ರೋ ಆದ್ರೆ ತಂದು ಕೊಡ್ತಾರೆ. 38 ಎಸೆತಗಳಲ್ಲಿ 8 4 ಮತ್ತು 6 ಸಿಕ್ಸರ್ಗಳ ಸಹಿತ 80 ರನ್ ಗಳಿಸಿ ಶತಕದತ್ತ ಮುನ್ನುಗ್ಗುತ್ತಿದ್ದ ಅಪಾಯಕಾರಿಯಾಗಿರುವಂತಹ ಬ್ಯಾಟರ್ ಆಗಿರುವಂತ ಫಿನ್ ಆ್ಯಲನ್ ವಿಕೆಟ್ ಆದ್ರೆ ಪಡೆದರ ಅಂತಾನೆ ಹೇಳ್ಬೋದು. ಇನ್ನು ಆ್ಯಲನ್ ಅವರು ರಿಂಕು ಸಿಂಗ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಈ ವಿಕೆಟ್ ಬಿದ್ದೊಡನೆ ಕಿವೀಸ್ ಗೆಲುವಿನ ರೇಸ್ ನಿಂದ ಹೊರಬಿದ್ದಿತು. ಇನ್ನು ಫಿನ್ ಆ್ಯಲನ್ ನಂತರ ಬಂದಂತ ಗ್ಲೆನ್ ಫಿಲಿಪ್ಸ್ ಕೂಡ ಅಕ್ಷರ್ ಪಟೇಲ್ಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು 17 ಬಾಲ್ಗಳಲ್ಲಿ 30 ರನ್ ಗಳಿಸಿದ್ದ ರಚಿನ್ ರವೀಂದ್ರರನ್ನ ಹರ್ಷದೀಪ್ ಸಿಂಗ್ ಆದ್ರೆ ಔಟ್ ಮಾಡಿದರು. ಅದೇ ಓವರ್ ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಕಿವೀಸ್ ನಾಯಕ ಆಗಿರುವಂತಹ ಮಿಚೆಲ್ ಶಾಟ್ನರ್ ಅವರನ್ನು 0 ರನ್ಗಳಿಗೆ ಔಟ್ ಮಾಡುವ ಮೂಲಕ ಭಾರತ ತಂಡ ಗೆಲುವು ಖಚಿತ ಮಾಡಿಕೊಂಡಿತ್ತು ಅಂತಾನೆ ಹೇಳ್ಬೋದು. ಇನ್ನು 117ಕ್ಕೆ 1 ವಿಕೆಟ್ ಕಳೆದುಕೊಂಡಿದ್ದ ಕಿವೀಸ್ ಪಡೆ 137 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ಕೊನೆಯಲ್ಲಿ ಡ್ಯಾರೆಲ್ ಮಿಚೆಲ್ 12 ಬಾಲ್ಗಳಲ್ಲಿ 26 ಮತ್ತು ಈಶ್ವರಿ 15 ಬಾಲ್ಗಳಲ್ಲಿ 33 ರನ್ ಗಳಿಸಿ ತಂಡದ ಮೊತ್ತವನ್ನು 200ರ ಗಡಿ ಕೂಡ ದಾಟಿಸಿದರು. ಉಳಿದಂತೆ ಬ್ಯಾಟರ್ ಆದಂತಹ ಜಾಕಪ್ 11 ಎಸೆತಗಳಲ್ಲಿ 7 ಮತ್ತು ಕೈಲ್ ಜಾಮಿಸನ್ 9 ರನ್ ಮತ್ತು ಲಾಕಿ ಫರ್ಗ್ಯೂಸನ್ 3 ರನ್ ಗಳಿಸಿ ಔಟ್ ಆದರು. ಇನ್ನು ನಮ್ಮ ಭಾರತ ತಂಡದ ಪರ ಬೌಲಿಂಗ್ ವಿಭಾಗದಲ್ಲಿ ನೋಡೋದಾಯ್ತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 51 ರನ್ ನೀಡಿ 5 ವಿಕೆಟ್ ಪಡೆದು ಮಿಂಚಿದ್ರ ಅಂತಾನೆ ಹೇಳ್ಬೋದು. ಅಕ್ಷರ್ ಪಟೇಲ್ 33 ರನ್ ನೀಡಿ 3 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ 36 ರನ್ ನೀಡಿ 1 ವಿಕೆಟ್ ಆದ್ರೆ ಪಡಿತಾರೆ. ಇನ್ನು ರಿಂಕು ಸಿಂಗ್ ಕೂಡ 7 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ಆದ್ರೆ ವಹಿಸಿದರು. ಇನ್ನು ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಶತಕ. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ಗಳನ್ನು ಧೂಳಿಪಟ ಆದ್ರೆ ಮಾಡಿತು. ಅಭಿಷೇಕ್ ಶರ್ಮಾ 16 ಬಾಲ್ಗಳಲ್ಲಿ 30 ರನ್ ಮತ್ತು ಸೂರ್ಯಕುಮಾರ್ ಯಾದವ್ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 30 ಬಾಲ್ಗಳಲ್ಲಿ 4 4 6 ಸಿಕ್ಸರ್ಗಳ ಸಹಿತ 63 ರನ್ ಮತ್ತು ಇಶಾನ್ ಕಿಶನ್ 43 ಬಾಲ್ಗಳಲ್ಲಿ 6 4 ಮತ್ತು 10 ಭರ್ಜರಿ 6 ಸೇರಿದಂತೆ 103 ರನ್ ಆದ್ರೆ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ಗಳ ಸಹಿತ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದನಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡ ಈ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಸರಣಿಯನ್ನ 4.1ರಲ್ಲಿ ತಮ್ಮದಾಗಿಸಿಕೊಂಡಿತು. ಇನ್ನು ಮೊದಲನೇ 3 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಭಾರತ ತಂಡ 4ನೇ ಪಂದ್ಯದಲ್ಲಿ 50 ರನ್ಗಳ ಹೀನಾಯ ಸೋಲು ಕೂಡ ಕಂಡಿತ್ತು. ಇದೀಗ 5ನೇ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿ ಸರಣಿಯನ್ನು ಗೆಲುವಿನ ಮೂಲಕ 4.1ಕ್ಕೆ ವಿಸ್ತರಿಸಿಕೊಂಡಿದೆ. ಇನ್ನು ಈ ಗೆಲುವು ವಿಶ್ವಕಪ್ಗೂ ಮುನ್ನ ಭಾರತ ತಂಡವನ್ನು ಆತ್ಮವಿಶ್ವಾಸ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವರ ಶತಕದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣ ಬನ್ನಿ. ಇನ್ನು ICC 2026ರ T20 ವಿಶ್ವಕಪ್ ಆರಂಭಕ್ಕೂ ಮುನ್ನ ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರು ತಮ್ಮ ಫಾರ್ಮ್ ಅನ್ನು ಸಾಬೀತುಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೇರಳದ ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 5ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಕಿಶನ್ ಅವರು ಕಿವೀಸ್ ಬೌಲರ್ಗಳನ್ನು ಹೊಡೆದುರುಳಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಅದ್ಭುತ ಶತಕ ಕೂಡ ಬಾರಿಸಿದ್ದಾರೆ. ಇನ್ನು ಭಾರತದ ತಂಡದ ಪರ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಇಶಾನ್ ಕಿಶನ್ ಅದ್ಭುತ ಪ್ರದರ್ಶನ ಕೂಡ ನೀಡಿದ್ದಾರೆ. ಇಶಾನ್ ಕಿಶನ್ 42 ಬಾಲ್ಗಳಲ್ಲಿ ಸ್ವಚ್ಛಲ ಶತಕ T20 ಅಂತಾರಾಷ್ಟ್ರೀಯ ಶತಕ ಆದ್ರೆ ಸಿಡಿಸಿದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 90 ರನ್ ಗಳಿಸಿದ್ದಾಗ ಸತತ 2 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಶತಕ ಪೂರೈಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಶತಕವು ಅವರ ವಿಶ್ವಕಪ್ ಸಿದ್ಧತೆಗಳಿಗೆ ಬಲ ಕೂಡ ನೀಡಿವೆ. ಇನ್ನು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ನಂತರ ಉತ್ತಮ ಫಾರ್ಮ್ ನಲ್ಲಿರುವ ಈ ಇನ್ನಿಂಗ್ಸ್ ಭಾರತ ತಂಡದ ಆಡುವ 11ರ ಬಳಗದಲ್ಲಿ ಅವರ ಸ್ಥಾನವನ್ನು ಭದ್ರ ಬುನಾದಿ ಹಾಕಿದಂತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪಂದ್ಯದ ಆರಂಭದಿಂದಲೂ ಇಶಾನ್ ಕಿಶನ್ ಅವರು ಆಕ್ರಮಣಕಾರಿಯಾಗಿ ಆಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೈದಾನದಾದ್ಯಂತ ಬೌಂಡರಿಗಳ ಸುರಿಮಳೆ ಆದ್ರೆ ಕೊಯ್ದರು. ಅವರು ಕೇವಲ 42 ಬಾಲ್ಗಳಲ್ಲಿ ತಮ್ಮ ಭರ್ಜರಿ ಶತಕವನ್ನು ತಲುಪಿದರು ಮತ್ತು ವಿಶಾಖಪಟ್ಟಣದಲ್ಲಿ ನಡೆದ ಇಂದಿನ ಪಂದ್ಯದಲ್ಲಿ ಸಣ್ಣ ಗಾಯದಿಂದಾಗಿ ವಿಶ್ರಾಂತಿ ಆದ್ರೆ ಪಡೆದ ನಂತರ
ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಮತ್ತೆ ಆಗಮನ ಕೊಟ್ಟು ಎದುರಾಳಿ ತಂಡಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸಿದರು. 5ನೇ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 43 ಬಾಲ್ಗಳಲ್ಲಿ 6 4 ಮತ್ತು 10 ಸಿಕ್ಸರ್ಗಳ ಸಹಿತ ಒಟ್ಟು 103 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯ ನಂತರ ಇಶಾನ್ ಕಿಶನ್ ಅವರು ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ. ಅವರು ತಮ್ಮ ನಾಯಕತ್ವ ಮತ್ತು ಬ್ಯಾಟಿಂಗ್ ಮೂಲಕ ಜಾರ್ಖಂಡ್ ಅನ್ನು ಗೆಲುವಿನತ್ತ ಮುನ್ನಡೆಸಿದರು. ಅದು ಅವರಿಗೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಗಳಿಸಿಕೊಟ್ಟಿತು ಮತ್ತು ಈಗ ಸಿಕ್ಕ ಅವಕಾಶವನ್ನು ಇಶಾನ್ ಕಿಶನ್ ಅವರು ಭದ್ರ ಮಾಡಿಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ವಿರುದ್ಧ T20 ಸರಣಿಯನ್ನು ಇಶಾನ್ ಕಿಶನ್ ಅವರು ಮರೆಯುವಂತಿಲ್ಲ ಅಂತಾನೆ ಹೇಳ್ಬೋದು. ಬಹುತೇಕ ಪ್ರತಿಯೊಂದು ಪಂದ್ಯದಲ್ಲೂ ಅವರು ತಂಡಕ್ಕೆ ಸ್ಫೋಟಕ ಆರಂಭವನ್ನು ಒದಗಿಸಿ ಆದ್ರೆ ಕೊಡ್ತಾ ಇದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 2ನೇ T20 ಪಂದ್ಯದಲ್ಲಿ 32 ಬಾಲ್ಗಳಲ್ಲಿ 76 ರನ್ಗಳ ಇನ್ನಿಂಗ್ಸ್ ಆಡಿದರು. 4ನೇ T20 ಪಂದ್ಯದಲ್ಲಿ ಇಶಾನ್ ಕಿಶನ್ಗೆ ಅವಕಾಶ ಸಿಗಲಿಲ್ಲ. ಈಗ 5ನೇ T20 ಪಂದ್ಯದಲ್ಲಿ ಮತ್ತೆ ಮೈದಾನಕ್ಕೆ ಮರಳಿ ಅದ್ಭುತ ಶತಕ ಆದ್ರೆ ಗಳಿಸಿದ್ದಾರೆ. ತಿರುವನಂತಪುರದಲ್ಲಿ ಚೆಂಡು ನಿಧಾನವಾಗಿ ಬರುತ್ತಿದ್ದ ಪಿಚ್ ನಲ್ಲಿ ಇಶಾನ್ ಕಿಶನ್ ಅವರು ಸಮಯ ಪ್ರಜ್ಞೆ ಮತ್ತು ಪವರ್ ಹಿಟ್ಟಿಂಗ್ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ರಂಜಿಸಿದಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರ, ವಿಶ್ವಕಪ್ಗೂ ಮುಂಚಿತವಾಗಿ ಅವರ ಫಾರ್ಮ್ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ಗೆ ಭರವಸೆ ಆದರೆ ತಂದುಕೊಂಡಿದೆ. ಇನ್ನು ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಫಿಕ್ಸ್ ಅಂತಾನೆ ಹೇಳ್ಬೋದು. ಫೆಬ್ರವರಿ 7ರಿಂದ ಆರಂಭವಾಗಲಿರುವ T20 ವಿಶ್ವಕಪ್ಗೂ ಮುನ್ನ ಇಶಾನ್ ಕಿಶನ್ ಅವರು ಭಾರತ ತಂಡದಲ್ಲಿ ಪ್ರಮುಖ ಸದಸ್ಯರಾಗಿ ಅವರ ಶತಕವು ಆಡುವ 11ರ ಬಳಗದಲ್ಲಿ ಕಳಪೆ ಫಾರ್ಮ್ ಸಮಸ್ಯೆ ಎದುರಿಸುತ್ತಿರುವ ಸಂಜು ಸ್ಯಾಮ್ಸನ್ ಬದಲಿಗೆ ಆರಂಭಿಕ ಆಟಗಾರನಾಗಿ ಇಶಾನ್ ಕಿಶನ್ ಅವರು ತಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಳ್ಳಲಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಇನ್ನಿಂಗ್ಸ್ ಕೂಡ ವಿಶೇಷವಾಗಿದೆ, ಏಕೆಂದರೆ ಇದು ವಿಶ್ವಕಪ್ಗೂ ಮೊದಲು ಭಾರತದ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವಾಗಿದೆ. ಇನ್ನು ನ್ಯೂಜಿಲೆಂಡ್ ಬೌಲರ್ ಗಳನ್ನು ಧೂಳಿಪಾಠ ಕೂಡ ಮಾಡಿದ್ರಂತಾನೆ ಹೇಳ್ಬೋದು ಇಶಾನ್ ಕಿಶನ್. ಇನ್ನು ಕೊನೆಯ ಪಂದ್ಯದಲ್ಲಿ ಭಾರತ ತಂಡ 271 ರನ್ ಆದ್ರೆ ಸಿಡಿಸಿದೆ. ಇನ್ನು ತಿರುವನಂತಪುರದಲ್ಲಿ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 5ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ ಗಳನ್ನ ಧೂಳಿಪಾಠ ಮಾಡಿದೆ ಮತ್ತು ವಿಶ್ವಕಪ್ಗೂ ಮುನ್ನ ಬೌಲಿಂಗ್ ಮತ್ತು ಡಿಫೆಂಡಿಂಗ್ ಸಾಮರ್ಥ್ಯವನ್ನು ಪರೀಕ್ಷಿಸಲು ಮೊದಲು ಬ್ಯಾಟಿಂಗ್ ಮಾಡುವ ತೀರ್ಮಾನ ಆದರೆ ತೆಗೆದುಕೊಂಡಿದೆ. ಇನ್ನು ಸರಣಿಯಲ್ಲಿ ಅಮೋಘ ಫಾರ್ಮ್ ನಲ್ಲಿರುವ ಅಭಿಷೇಕ್ ಶರ್ಮಾ ಕೇವಲ 30 ರನ್ ಗಳಿಸಿ ಔಟ್ ಆದರು. ಇನ್ನು ಇಶಾನ್ ಕಿಶನ್ T20 ಕ್ರಿಕೆಟ್ ನಲ್ಲಿ ಸೊಚ್ಚಲ ಶತಕ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 63 ರನ್ ಆದ್ರೆ ಗಳಿಸಿದರು. ಹಾರ್ದಿಕ್ ಪಾಂಡ್ಯ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದರು ಅಂತಾನೆ ಹೇಳ್ಬೋದು. ಇನ್ನು ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡಕ್ಕೆ ಇಂದು ಉತ್ತಮ ಆರಂಭ ಸಿಗಲಿಲ್ಲ. ತವರಿನ ಅಂಗಳದಲ್ಲಿ ಸಂಜು ಸ್ಯಾಮ್ಸನ್ ಅವರು ಕೇವಲ 3ನೇ ಓವರ್ ನಲ್ಲಿ 6 ರನ್ ಗಳಿಸಿ ಔಟ್ ಆದರು. ನಂತರ ಬಂದಂತ ಅಭಿಷೇಕ್ ಶರ್ಮಾ 5ನೇ ಓವರ್ ನಲ್ಲಿ ನಿರ್ಗಮಿಸಿದ್ರ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು 16 ರನ್ ಗಳಿಸಿ 4 4 ಮತ್ತು 2 ಸಿಕ್ಸರ್ ಗಳ ಸಹಿತ 30 ರನ್ ಗಳಿಸಿ ಔಟ್ ಆದರು. ಆದರೆ 3ನೇ ವಿಕೆಟ್ಗೆ ಒಂದಾದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಅವರು ನ್ಯೂಜಿಲೆಂಡ್ ಬೌಲರ್ ಗಳನ್ನ ಚೆಂಡಾಡಿದ್ರ ಅಂತಾನೆ ಹೇಳ್ಬೋದು. ಎಲ್ಲ ಅನುಭವಿ ಬೌಲರ್ ಗಳನ್ನೇ ಲೆಕ್ಕಿಸಿದ ಸಿಡಿಲಪ್ಪರದ ಬ್ಯಾಟಿಂಗ್ ಕೂಡ ಮಾಡಿದರು. ಇನ್ನು ಇವರಿಬ್ಬರ ಆರ್ಭಟಕ್ಕೆ 10 ಓವರ್ ಗಳಲ್ಲಿ ಭಾರತ ತಂಡ 100ರ ಗಡಿ ಕೂಡ ದಾಟಿತು. 15ನೇ ಓವರ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಮಿಚೆಲ್ ಶಾಂಟ್ನರ್ ಬೌಲಿಂಗ್ ನಲ್ಲಿ ಸ್ಟಂಪ್ ಔಟ್ ಆದ್ರೆ ಆದರು. 30 ಬಾಲ್ ಗಳಲ್ಲಿ 4 4 ಮತ್ತು 6 ಸಿಕ್ಸರ್ ಗಳ ಸಹಿತ 63 ರನ್ ಗಳಿಸಿ ಇವರು ಔಟ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಜೊತೆಗೂಡಿ 137 ರನ್ಗಳ ಜೊತೆ ಆಟ ಕೂಡ ನಡೆಸಿದ್ದರು. ನಂತರ ಬಂದಂತ ಹಾರ್ದಿಕ್ ಪಾಂಡ್ಯ ಕೂಡ ಇಶಾನ್ ಕಿಶನ್ ಜೊತೆಗೂಡಿ ಕೇವಲ 18 ಬಾಲ್ಗಳಲ್ಲಿ 48 ರನ್ ಆದ್ರೆ ಸೇರಿಸಿದರು. ಇನ್ನು ಇಶಾನ್ ಕಿಶನ್ ಅವರು 42 ಬಾಲ್ಗಳಲ್ಲಿ ತಮ್ಮ ಸೊಚ್ಚಲ T20 ಶತಕ ಆದ್ರೆ ಸಿಡಿಸಿದರು. ಆದರೆ ನಂತರದ ಎಸೆತದಲ್ಲಿ ಫಿಲಿಪ್ಸ್ ಗೆ ಕ್ಯಾಚ್ ನೀಡಿ ಔಟ್ ಆದರು. ಇವರ ಇನ್ನಿಂಗ್ಸ್ ನಲ್ಲಿ 6 4 ಮತ್ತು 10 ಭರ್ಜರಿ ಸಿಕ್ಸರ್ ಗಳ ಸೇರಿವೆ. ಹಾರ್ದಿಕ್ ಪಾಂಡ್ಯ ಕೇವಲ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ ಗಳ ಸಹಿತ 48 ರನ್ ಗಳಿಸಿ 20ನೇ ಓವರ್ ನ 2ನೇ ಎಸೆತದಲ್ಲಿ ಔಟ್ ಆದರು. ಇನ್ನು ರಿಂಕು ಸಿಂಗ್ ಅಜಯ್ 8 ರನ್ ಮತ್ತು ದೂಬೆ 7 ರನ್ ಆದ್ರೆ ಗಳಿಸಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.